ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಇದು ಕಲೆಕ್ಷನ್? ಅಪ್ಪ ದೇವರೇ, ನಾನೇ ನೋಡೇ ಸುಸ್ತಾಗ್ಬಿಟ್ಟಿದ್ದೀನಿ. ಸಖತ್ತಾಗಿದೆ. ಚೋಕರು 2 ಜೊತೆ ವಾಲೆ ಮತ್ತು ಮಾಟಿ ಅಲ್ಲ ಸಾರಿ ಬೈತಲೆ ಬಟ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಬೀಡ್ಸ್ಗಳು ನೋಡಿ ಹೇಗಿದೆ, ಹ್ಯಾಂಗಿಂಗ್ ಬೀಡ್ಸು, ಡಿಫ್ರೆಂಟ್ ಕಲರ್ಸು, ಗ್ರೀನು, ಪಿಂಕು, ಮಾಮೂಲಿ ಗೋಲ್ಡು, ಮೆರೂನು, ಡಾರ್ಕ್ ಪಿಂಕು, ಲೈಟ್ ಪಿಂಕು. ಓ ಮೈ ಗಾಡ್, ಸಖತ್ತಾಗಿದೆ. ಯಾರಿಗುಂಟು ಯಾರಿಲ್ಲ. ಇದು ನೋಡಿ ಸಖತ್ತಾಗಿದೆ. ಇದು ಮಾತ್ರ ಏನಾದ್ರು ಜಸ್ಟ್ ಸಿಂಪಲಾಗಿ ಅದೊಂದು ವೇರ್ ಮಾಡಿಬಿಟ್ರೆ ಸೂಪರಾಗಿ ಕಾಣುತ್ತೆ. ಇದೆಲ್ಲ ಲಕ್ಷ್ಮಿದು ಸಖತ್ತಾಗಿದೆ. ಇದಕ್ಕೆ ಸ್ಟೆಡ್ ಇಯರಿಂಗ್ ಬಂದಿದೆ. ಹೆಂಗೆ ಕಾಣುತ್ತೆ ಅಂದರೆ, ಇವಾಗ ಕೆಲವೊಂದು ಜ್ಯುವೆಲರಿಗಳಲ್ಲಿ ಹೇಗೆ ಅಂದರೆ ಸಿಂಪಲಾಗಿ ಒಂದೇ ಒಂದು ವೇರ್ ಮಾಡಿಬಿಟ್ರೆ ಸೀರೆ ಜೊತೆಗೆ ನಾವೇ ಹೈಲೈಟಾಗಿ ಕಾಣ್ತೀವಿ ಅನ್ನೋ ಥರ ಇರುತ್ತೆ. ಇದೆಲ್ಲ ಬೀಡ್ಸ್ಗಳಲ್ಲಿ ಬರುತ್ತೆ. ಇದೊಂದು ಲಾಂಗ್ ಹಾರ ಸಖತ್ತಾಗಿದೆ. ಏನು ಚೆನ್ನಾಗಿ ಕಾಣುತ್ತೆ. ಕೆಲವು ಅದೇನೋ ಡಿಸೈನ್ಗಳು ಹೇಳ್ತಾರೆ, ಕೆಲವು ಹೆಸರೇ ಹೇಳೋಕ್ಕೆ ಬರಲ್ಲ. ಇದೆಲ್ಲನೂ ಇವಾಗಿನಿರೋ ಟ್ರೆಂಡಿಂಗ್ ಡಿಸೈನ್ಗಳಲ್ಲಿ ಹೆಸರುಗಳೆಲ್ಲ ಹೇಳ್ತಾರೆ. ನಾನು ಅಷ್ಟಾಗಿ ಜ್ಯುವೆಲರಿ ಅಂಗಡಿಗೆ ಹೋಗಲ್ವಲ್ಲ, ಅದೇನದು ಅದರಿಂದ ಅದು ಗೊತ್ತಾಗೋದಿಲ್ಲ. ಇದು ನೋಡಿ ಪರ್ಲಲ್ಲಿದೆ, ಪರ್ಲ್ ಹ್ಯಾಂಗಿಂಗ್ ಬಂದಿದೆ, ಚೆನ್ನಾಗಿದೆ ಡಿಸೈನ್. ಅದ್ರ ಜೊತೆ ಇದೆಲ್ಲನೂ ಅಷ್ಟೇ ಸಿಂಪಲಾಗಿರೋ ಇಯರಿಂಗು, ಮತ್ತು ಒಂದೇ ಒಂದು ಡಾಲರ್ ಮಾತ್ರ ದೊಡ್ಡದಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಚಿಕ್ಕಾಗಿರೋ ಅಂಥ ಪುಟಾಣಿ ಹ್ಯಾಂಗಿಂಗ್ ಥರ ಡಾಲರ್ಸ್ಗಳಿದ್ದಾವೆ. ಚೆನ್ನಾಗಿರುತ್ತೆ ಡಿಫ್ರೆಂಟ್ ಕಲೆಕ್ಷನಲ್ಲಿ. ಅದು ಡ್ರೆಸ್ಸಿಗೆ ಮ್ಯಾಚಿಂಗ್ ಇರಬೇಕು. ನಾವು ಯಾವುದೋ ಮ್ಯಾಚ್ ಮಾಡಿಕೊಂಡ್ರೆ ಖಂಡಿತ ಚೆನ್ನಾಗಿ ಕಾಣೋದಿಲ್ಲ. ಮತ್ತು ಮಲ್ಟಿ ಕಲರಲ್ಲೂ ಸಿಗುತ್ತೆ, ಆವಾಗ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದನ್ನು ಯಾರೋ ನನ್ನ ಕಸ್ಟಮರೇ ತೊಗೊಂಡಿದ್ರು. ಯೂಟ್ಯೂಬ್ ಚಾನಲಲ್ಲಿ ನೋಡಿ ನನಗೆ ವಾಟ್ಸಪ್ ಮೂಲಕ ಕಳಿಸಿ ಇಷ್ಟು ದಿವಸದೊಳಗಡೆ ಬೇಕು ಅಂತ ಕೇಳಿದ್ರು. ಆಯಿತು ಮೇಡಮ್, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ಅವರು ತೊಗೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ, ತುಂಬ ಚೆನ್ನಾಗಿದೆ ಮತ್ತು ನಾನು ಹೇಳಿದ ದಿವಸದೊಳಗಡೆ ಬಂದಿದೆ, ಥ್ಯಾಂಕ್ ಯು ಅಂತ ಹೇಳಿದ್ರು. ಅವ್ರಿಗೆ ಫಂಕ್ಷನ್ ಇತ್ತು, ಒಂದು 10 ದಿನ ಮುಂಚೆ ಹೇಳಿದರು. ನಾನು ಫಸ್ಟೇ ಆಲ್ರೆಡಿ ಹೇಳಿದ್ದೆ ಎಷ್ಟು ದಿವಸದೊಳಗಡೆ ಬರುತ್ತೆ ಅಂತ. ನಾನು ವಿಡಿಯೋದ್ರಲ್ಲೂ ಹೇಳಿದ್ದೆ. ಆಮೇಲೆ ಅವ್ರಿಗೂ ಅಲ್ಲೇ ಕಮೆಂಟ್ ಅವ್ರಿಗೂ ವಾಟ್ಸಪ್ಪಲ್ಲೂ ಹೇಳಿದ್ದೆ ಡೀಟೇಲ್ಸು. ಸೊ ಅವ್ರು ಅದಕ್ಕೆ ಆಯಿತು ಅಂತ ಹೇಳಿಬಿಟ್ಟು ಅವರು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನನಗೆ ಕಳಿಸಿ, ನನ್ನದು ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಿ ಅವ್ರಿಗೆ ಹೇಳಿದೆ. ಅವ್ರಿಗೆ ಡೈರೆಕ್ಟಾಗಿ ಹೋದ್ಮೇಲೆ ಆಮೇಲೆ ಅದು ವಿಡಿಯೋ ಮಾಡಿದರು ಅವರು. ಹೇಗಿದೆ ಅಂತ ವಿಡಿಯೋ ಮಾಡಿಲ್ಲ, ಜಸ್ಟ್ ಫೋಟೋವನ್ನು ಕಳಿಸಿದ್ರು ಚೆನ್ನಾಗಿದೆ ಅಂತ ಹೇಳಿ. ಮತ್ತು ಟೈಮಿಂಗ್ಸ್ ಒಳಗಡೆ ಸಿಕ್ತು ನನಗೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲೂ ಕಮೆಂಟು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು, ಒಂದು ತೊಗೊಂಡ್ರೇ ಅದ್ರ ಬಗ್ಗೆ ಗೊತ್ತಾಗೋದು ಅಂತ ಹೇಳೋದು. ಇವಾಗ ನಾವು ಒಬ್ರನ್ನ ಮಾತಾಡಿಸಿದಾಗಲೇ ನಮಗೆ ಅವ್ರ ಗುಣ ಆಗಲಿ, ಅವ್ರು ಹೇಗೆ ಏನು, ಅವ್ರ ಮೆಂಟಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಒಬ್ಬರಿಂದೊಬ್ಬರು ಪರಿಚಯ ಆದಂಗೆ ಅವ್ರ ಮನೆ ಬ್ಯಾಕ್ಗ್ರೌಂಡ್ ಗೊತ್ತಾದ್ರೂ, ನಮ್ಮ ಮನೆದಕ್ಕಿಂತ ಅವ್ರ ಮನೆಯದು ಕಷ್ಟ ಇದೆ, ನಮ್ಮ ಮನೆಯದಲ್ಲೇ ಕಷ್ಟ ಕಡಿಮೆ, ಪರವಾಗಿಲ್ಲ ಅನ್ನೋದಕ್ಕೆ, ಲೈಫ್ ಲೀಡ್ ಮಾಡೋದಕ್ಕೆ ಒಬ್ರನ್ನೊಬ್ರು ನೋಡಿ ಕಲ್ತ್ಕೋಬೇಕು ಅಂತ ಆವಾಗಿನ ಕಾಲದಲ್ಲಿ ನಮ್ಮ ದೊಡ್ಡವ್ರು ಹೇಳ್ತಾಯಿದ್ರು. ಈಗ ಅದನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತ ನಾವು ಮುಂದೆ ಬರ್ಬೋದು. ಇವಾಗಿನ ಆಚೆ ಇರೋ ರೇಟ್ಸಲ್ಲಾಗಲಿ, ಕಾಂಪಿಟೇಷನ್ನಲ್ಲಾಗಲಿ, ಇವ್ನು ಅಂಗಡಿ ಇಟ್ಟಿದ್ದಾನೆ, ಇವ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ನಾವು ಮಾಡಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿರೋದೇ ಹಾಗೆ, ಒಬ್ರನ್ನ ನೋಡಿ ಸ್ಟಾರ್ಟ್ ಮಾಡಿರೋದೇ ಎಲ್ಲರೂ ಜನನೂ. ಒಂದು ಹಳ್ಳೀಲಿ ಮನೇಲಿ ಕೂತ್ಕೊಂಡು ಕಸ ಮುಸ್ರೆ ತಿಕ್ಕೋರು ಅಂದರೆ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಅವರೆಲ್ಲರೂ ಅಂಥವ್ರೇನೇ ಇವಾಗ ಯೂಟ್ಯೂಬಿಗೆ ಬಂದು ಅವ್ರ ದಾರಿ, ಮನೇಲಿ ಕೂತ್ಕೊಂಡು ಸುಮ್ಮನೆ ಇರಬಾರ್ದು ಅಂತ ಅವ್ರ ದಾರಿ ಅವ್ರು ನೋಡಿಕೊಂಡು ಅವ್ರ ದುಡಿಮೆ ಅವ್ರು ಮಾಡ್ಕೋತಾ ಇದ್ದಾರೆ. ಆಚೆ ಹೋಗೋರು ಏನೇನು ಕೆಲಸ ಮಾಡ್ಕೊಂಡು ಬರ್ಬೋದು. ಈ ಥರದಲ್ಲೂ ಒಂದು ನಮ್ಮ ಆ್ಯಕ್ಟಿವಿಟಿ ಇರಲಿ, ನಮ್ಮ ಹಾಬಿ ಅಂತಾಗ್ಲೂ, ನಮ್ಮ ಆ್ಯಕ್ಟಿವಿಟಿ ಅಂತಾಗ್ಲೂ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಯಾರು ಬ್ಲೇಮ್ ಮಾಡ್ತಾರೋ ಅವ್ರಿಗೆ ನಾವು ತಿರುಗಿ ಉತ್ತರ ಕೊಟ್ಟಂಗಿರುತ್ತೆ. ಈ ಥರ ನಾವೇನಾದ್ರು ಒಂದು ಚಾನಲ್ ಆಗಲಿ, ಇಲ್ಲ ನಮ್ಮದೊಂದು ಆ್ಯಕ್ಟಿವಿಟಿ ಏನಾದ್ರು ಒಂದು ಕ್ರಿಯೇಟ್ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ಕೆಲಸ ಮಾಡ್ತಾನೇ ಇರಬೇಕು. ಬರೀ ಒಂದೇ ಕೆಲಸದಲ್ಲಿದ್ದರೆ ನಾವು ಅಲ್ಲೇ ಸ್ಟಿಕ್ ಆನ್ ಆಗಿರ್ತೀವಿ. ಮುಂದಕ್ಕೆ ಹೋದಾಗ ಅಯ್ಯೋ ಹೋಗಬೇಕೋ ಬೇಡವೋ, ನಾನು ಅದ್ರಲ್ಲಿ ಗೆಲ್ತೀನೋ ಇಲ್ವೋ ಅನ್ನೋ ಯೋಚನೆ ಬಂದುಬಿಡುತ್ತೆ. ಆ ಥರ ಯೋಚನೆ ಮಾಡ್ಕೊಂಡು ಜೀವನ ಮಾಡೋ ಹಾಗೆ ಇಲ್ಲ. ಆಚೆ ಇರೋ ರೇಟ್ಸ್ಗಾಗಲಿ, ಜನಗಳಿಗಾಗಲಿ, ನಮ್ಮ ಸುತ್ತಮುತ್ತ ಇರೋ ಜನಗಳನ್ನು ನೋಡಿ ನಾವು ಇವಾಗ ಜೀವನ ಮಾಡೋದನ್ನು ಕಲಿಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಅವರು ಯಾರಾದ್ರು ತೊಗೊಳ್ಬೇಕು ಅಂತ ಇರೋರು ತೊಗೊಳ್ತಾರೆ. ಯಾರ್ಯಾರೆಲ್ಲ ತೊಗೋಬೋದು ಅಂತಲೂ ಐಡಿಯಾ ಕೊಟ್ಟಿದ್ದೀನಿ. ಮನೇಲಿ ಸುಮ್ಮನೆ ಕೂತ್ಕೊಂಡು ಬರೀ ರೀಲ್ಸ್ ನೋಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರಲ್ಲ, ಅವರು ಎಲ್ಲ ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಒಂದು ಒಳ್ಳೆ ಸೂಪರಾಗಿರೋ ಬಿಸ್ನೆಸ್ ಅಂತ ಹೇಳ್ತೀನಿ. ದಿನಕ್ಕೆ 500ರಿಂದ 1000 ರೂಪಾಯಿ ದುಡಿಬೋದು. ಇನ್ನೊಂದು ಅವ್ರಿಗೆ ಫ್ರೆಂಡ್ ಸರ್ಕಲ್ ಹೇಗಿದೆಯೋ ಆ ಬೇಸ್ ಮೇಲೆ ಅವ್ರಿಗೆ ಈ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡ್ಕೊಳ್ಬೋದು. ಇದಕ್ಕೋಸ್ಕರನೇ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಪರ್ಸ್ನಲ್ಗಾದರೂ ಆಗಲಿ, ನಿಮ್ಮ ಫ್ಯಾಮಿಲಿಗಾದರೂ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.